ಭೀಮಸೇನ ದೇವರ ಅವತಾರದಲ್ಲಿ ಅವರು ತಮ್ಮ ಅವತಾರ ಕಾರ್ಯದಲ್ಲಿ ತೋರಿಸಿದಂತಹ ಭಾಗವತ ಧರ್ಮದ ಒಂದು ಸಂದೇಶವನ್ನು ನಾವು ಅರಿತುಕೊಂಡಿದ್ದೇವೆ. ಅನೇಕ ವಿಧವಾದಂತಹ ರಾಕ್ಷಸರ ಸಂಹಾರವನ್ನು ಮಾಡುವ ಮೂಲಕ ಪರಮಾತ್ಮನಲ್ಲಿ ಅನನ್ಯವಾದಂತಹ ಭಕ್ತಿಯಿಂದ ಯಾವ ರೀತಿ ಮಾನವನು ಭಾಗವತ ಧರ್ಮವನ್ನು ನಡೆಸಬಹುದು ಅನ್ನೋದನ್ನು ತಮ್ಮ ಪ್ರತಿಯೊಂದು ನಡೆ ನುಡಿಗಳಲ್ಲಿ ತೋರಿಸಿಕೊಟ್ಟಿರ್ತಕ್ಕಂಥವರು ಭೀಮಸೇನ ದೇವರು. ಮಹಾಭಾರತದ ಯುದ್ಧದಲ್ಲಿ ಸುಮಾರು 6 ಅಕ್ಷೌಹಿಣಿ ಸೈನ್ಯವನ್ನು ಭೀಮಸೇನ ದೇವರ ಒಬ್ಬರೇ ಸಂಹಾರ ಮಾಡಿದ್ದಾರೆ. ತನ್ಮೂಲಕ ಅದೂ ಒಂದು ಭಗವಂತನ ಸೇವಾರೂಪವಾಗಿ ಚಿಂತನೆ ಮಾಡಿಕೊಂಡು ಭಗವಂತನಿಗೆ ಸಮರ್ಪಣೆ ಮಾಡಿದ್ದಾರಂತೆ. ನಾವಿವತ್ತೇನೇ ಒಂದು ಕರ್ಮಗಳನ್ನು ಮಾಡಲಿ, ಆ ಎಲ್ಲ ಕರ್ಮಗಳನ್ನು ಕೂಡ ಭಗವಂತ ಮಾಡಿಸಿದ್ದಾನೆ ಅನ್ನೋ ಪ್ರಜ್ಞೆಯನ್ನು ಇಟ್ಟುಕೊಂಡು ಮಾಡಿದಾಗ ಅಷ್ಟು ಜನರನ್ನು ಯುದ್ಧದಲ್ಲಿ ಸಂಹಾರ ಮಾಡಿದರೂ ಕೂಡ ಯಾವ ವಿಧವಾದಂತಹ ಲೇಪವೂ ಕೂಡ ಭೀಮಸೇನ ದೇವರಿಗೆ ಆಗಲಿಲ್ಲ. ಇಷ್ಟೆಲ್ಲ ಯಾಕೆ ಮಾಡಬೇಕಾಗಿತ್ತು? ಈ ರೀತಿಯಾಗಿರ್ತಕ್ಕಂತಹ ಕ್ರೌರ್ಯತನವನ್ನು ಭೀಮಸೇನ ದೇವರು ತೋರಿಸುವ ಅವಶ್ಯಕತೆ ಉಂಟೆ? ಹಾಗಾದರೆ ಅವರಿಗೆ ಎಷ್ಟು ವಿಧವಾದಂತಹ ಪಾಪಾದಿಗಳು ಬಂದಿರಬಹುದು ಅಂತ ನಮಗನಿಸುತ್ತೆ. ಆದರೆ ಮಾಡುವಂತಹ ಕರ್ಮದ ಹಿನ್ನೆಲೆಯ ಭಾವನೆಯೇ ಮುಖ್ಯ ಆಗಿರ್ತದೆ. ನಾವು ಯಾವುದೇ ಕರ್ಮಗಳನ್ನು ಮಾಡಲಿ, ಆ ಕರ್ಮದ ಹಿಂದೆ ಇರತಕ್ಕಂಥ ಭಾವನೆ ಆ ಕರ್ಮಕ್ಕೆ ಫಲಾಫಲಗಳನ್ನು ನಿರ್ಣಯ ಮಾಡಿಕೊಡ್ತದೆ ನಮಗೆ. ಇವತ್ತು ನಾವು ಬೇರೆ ಕರ್ತವ್ಯಗಳನ್ನು ಮಾಡ್ತೇವೆ, ಹೊರಗಿನ ಲೌಕಿಕ ಕರ್ತವ್ಯಗಳನ್ನು ಮಾಡ್ತೇವೆ, ಬೇಕಾದಷ್ಟು ಕರ್ತವ್ಯಗಳನ್ನು ಮಾಡ್ತೇವೆ. ಆ ಕರ್ತವ್ಯಗಳಿಂದ ಲೌಕಿಕವಾಗಿರ್ತಕ್ಕಂತಹ ಫಲಾಫಲಗಳು ಸಿಗೋದು ಬೇರೆ. ಆದರೆ ಅದರಿಂದ ಒಂದು ಅಲೌಕಿಕವಾಗಿರ್ತಕ್ಕಂತಹ ಫಲಾಫಲಗಳು ಸಿಗೋದು ಅದು ಯಾವುದರಿಂದ ಅಂತಂದರೆ ನಾವು ಮಾಡ್ತಕ್ಕಂತಹ ಕರ್ಮಗಳಿಂದ ಅಲ್ಲ, ಕರ್ಮಗಳ ಹಿಂದೆ ಇರತಕ್ಕಂತಹ ಭಾವನೆಯಿಂದ. ಅಂದರೆ ನಿಸ್ವಾರ್ಥವಾಗಿ ನಾವು ಯಾವುದೇ ಕೆಲಸಗಳನ್ನು ಮಾಡಲಿ, ಇದು ಭಗವಂತ ಮಾಡಿಕೊಟ್ಟಂತಹ ಒಂದು ದೊಡ್ಡ ನಮಗೆ ವಹಿಸಿದಂತಹ ಜವಾಬ್ದಾರಿ ಅಂತ ಪ್ರಜ್ಞೆಯಿಂದ, ಇದು ಅವನು ಮಾಡಿಸ್ತಿದ್ದಾನೆ, ನಾಹಂಕರ್ತ ಹರಿಕರ್ತ ಅನ್ನೋ ಪ್ರಜ್ಞೆಯಿಂದ ನಾವು ಕರ್ಮಗಳನ್ನು ಯಾವುದೇ ಕರ್ಮಗಳನ್ನು ಮಾಡಲಿ, ಅದು ಭಗವಂತನ ಪೂಜೆ ಆಗತ್ತೆ. ಇದನ್ನೇ ಕೃಷ್ಣ ಗೀತೆಯಲ್ಲಿ ಹೇಳಿದ್ದು. ಕರ್ಮಣ್ಯ ಅಕರ್ಮಯ ಪಶ್ಯೇತ್ ಅಕರ್ಮಣಿ ಚ ಕರ್ಮಯಃ ಅಂತ ಹೇಳಿದ. ಕರ್ಮಣ್ಯ ಅಕರ್ಮಯೇ ಪಶ್ಯೇತ್, ಕರ್ಮದಲ್ಲಿ ಅಕರ್ಮವನ್ನು ಕಾಣಬೇಕಂತ. ಏನರ್ಥ ಕರ್ಮದಲ್ಲಿ ಅಕರ್ಮವನ್ನು ಕಾಣಬೇಕು ಅಂತಂದರೆ, ನಾವು ಮಾಡ್ತಕ್ಕಂತಹ ಎಲ್ಲ ಪ್ರತಿಯೊಂದು ಕರ್ಮಗಳಲ್ಲಿಯೂ ಕೂಡ ಭಗವಂತನ ಕರ್ಮವನ್ನು ಕಾಣಬೇಕಂತೆ. ಅಕರ್ಮ ಅಂದರೆ ಇತಿ ಬ್ರಹ್ಮ ಅಂತ, ಭಗವಂತನನ್ನ ಕರ್ಮಗಳನ್ನು ಕಾಣಬೇಕಂತೆ ನಾವು. ಅಂದರೆ ಯಾವುದೇ ಕರ್ಮಗಳನ್ನು ಮಾಡಲಿ, ಇದು ನಾನು ಸ್ವತಂತ್ರನಾಗಿ ಮಾಡ್ತಾ ಇಲ್ಲ, ಜೀವನಿಗೆ ಕರ್ತೃತ್ವ ಇದೆ. ಆ ಕರ್ತೃತ್ವ ಇದ್ದರೂ ಕೂಡ ಸ್ವಾತಂತ್ರ್ಯ ಕರ್ತೃತ್ವ ಅನ್ನೋದು ಇಲ್ಲ. ಈ ಪ್ರಜ್ಞೆಯನ್ನು ಇಟ್ಟುಕೊಂಡು ಮಾಡಿದಾಗ ನಾವು ಮಾಡ್ತಕ್ಕಂತಹ, ಮತ್ತೆ ಭಗವಂತ ಈ ಕರ್ಮಗಳನ್ನು ನೋಡ್ತಾ ಇದ್ದಾನೆ, ಇದಕ್ಕೆ ತಕ್ಕ ಫಲಾಫಲಗಳನ್ನು ಭಗವಂತ ಕೊಡ್ತಾ ಇದ್ದಾನೆ ಅನ್ನೋ ಎಚ್ಚರಿಕೆ ಇದ್ದಾಗ ಆದಷ್ಟು ನಮ್ಮ ಕರ್ಮಗಳು ಎಲ್ಲವೂ ಕೂಡ ಸತ್ಕರ್ಮಗಳಾಗಿ ಪರಿವರ್ತನೆ ಆಗುತ್ತೆ. ಅದು ಯಾವುದೇ ಕರ್ಮಗಳಾಗಲಿ, ಲೌಕಿಕವಾಗಿರ್ತಕ್ಕಂತಹ ಕರ್ಮಗಳಿರ್ಬೋದು, ಆಧ್ಯಾತ್ಮಿಕವಾಗಿರ್ತಕ್ಕಂತಹ ಕರ್ಮಗಳು. ಬೇಕಾದಷ್ಟು ಹೊತ್ತು ಪೂಜೆಯನ್ನು ಮಾಡಬೇಕು ಅಂತ ಕೂತುಕೊಂಡು ಆಡಂಬರದಿಂದ ಪೂಜೆ ಮಾಡಬೇಕು ಅಂತ ನಟನೆ ಮಾಡಿ ಭಗವಂತನಲ್ಲಿ ಭಕ್ತಿ ಇಲ್ಲದೇನೆ ಮಾಡಿರ್ತಕ್ಕಂತಹ ಪೂಜೆ ಎಲ್ಲ ಅದು ನಿಷ್ಫಲ. ಅದನ್ನು ಹೇಳ್ತಾರೆ ಆಚಾರ್ಯರು ಕರ್ಮನಿರ್ಣಯದಲ್ಲಿ, ನೈಷ್ಕರ್ಮ್ಯಮಪ್ಯಚ್ಯುತ ಭಾವವರ್ಜಿತಂ. ಅದೆಲ್ಲ ನೈಷ್ಕರ್ಮ್ಯವಾಗಿದ್ದರೂ, ನಿಷ್ಕಾಮವಾಗಿರ್ತಕ್ಕಂತಹ ಕರ್ಮಗಳಾಗಿದ್ದರೂ ಕೂಡ ಅದು ಭಗವಂತನಲ್ಲಿ ಭಕ್ತಿ ಇಲ್ಲದೇನೆ ಮಾಡಿರ್ತಕ್ಕಂತಹ, ಭಗವಂತನಲ್ಲಿ ಪ್ರಜ್ಞೆ ಇಲ್ಲದೇ ಇರತಕ್ಕಂತಹ ಮಾಡಿರ್ತಕ್ಕಂಥ ಎಲ್ಲ ಕರ್ಮಗಳು ಕೂಡ ನಿಷ್ಫಲ ಆಗತ್ತೆ. ಅದರಿಂದ ಕರ್ಮಣ್ಯಕರ್ಮಯ ಪಶ್ಯೆ, ಭಗವಂತನ ಕರ್ಮಗಳನ್ನು ಪ್ರತಿಯೊಂದು ಸಂದರ್ಭದಲ್ಲಿಯೂ ಕೂಡ ಅವನು ಮಾಡಿಸ್ತಾ ಇದ್ದಾನೆ ಅನ್ನೋ ಪ್ರಜ್ಞೆ ಇಟ್ಟುಕೊಂಡು ಮಾಡಬೇಕಂತ. ಮತ್ತು ಅಕರ್ಮಣಿಚ ಕರ್ಮಯಃ, ಏನು ಅಕರ್ಮಗಳಲ್ಲಿ ಅಂತಂದರೆ ಭಗವಂತನ ಕರ್ಮದಲ್ಲಿ ನಮ್ಮ ಕರ್ಮ ಕಾಣಿಸೋದಲ್ಲ. ಹಿಂದೆ ಕರ್ಮಣ್ಯ ಕರ್ಮ ಅಂತಂದರೆ ಕರ್ಮದಲ್ಲಿ ಭಗವಂತನ ಕರ್ಮ ಕಾಣಬೇಕು, ನಮ್ಮ ಕರ್ಮದಲ್ಲಿ. ಅಕರ್ಮಣಿಚ ಅಂದರೆ ಭಗವಂತನ ಕರ್ಮದಲ್ಲಿ ನಮ್ಮ ಕರ್ಮ ಕಾಣೋದು ಅಂತ ಅರ್ಥ ಅಲ್ಲ. ಅದಕ್ಕೆ ಮತ್ತೇನು, ನಮ್ಮ ಕರ್ಮ ಇಲ್ಲದೇ ಇರುವಂತಹ ಸಂದರ್ಭದಲ್ಲೂ ಕೂಡ ಭಗವಂತನ ಕರ್ಮ ಕಾಣಬೇಕಂತ. ಯಾವಾಗ ನಮ್ಮ ಕರ್ಮ ಇರೋದಿಲ್ಲ? ಸುಷುಪ್ತಿ ಅವಸ್ಥೆಯಲ್ಲಿ ನಮ್ಮ ಕರ್ಮ ಏನೂ ಇರೋದಿಲ್ಲ. ನಮಗೇನು ಯಾರು ಹೊಡೆದುಕೊಂಡು ಬಡ್ಕೊಂಡು ಹೋದರೂ ಕೂಡ ನಮಗೆ ಎಚ್ಚರ ಇರೋದಿಲ್ಲ. ಆ ರೀತಿ ನಿದ್ದೆ ಮಾಡ್ತಾ ಇರ್ತೀವಿ.
ಅಂತಹ ಸಂದರ್ಭದಲ್ಲೂ ಕೂಡ ನಮ್ಮ ಒಳಗಡೆ ಪ್ರಾಜ್ಞನಾಮಕನಾಗಿರ್ತಕ್ಕಂತಹ ಪರಮಾತ್ಮ ನಿಂತು ಅವನೆಲ್ಲ ನಮ್ಮ ಸಂಸ್ಕಾರಗಳನ್ನು ಎಲ್ಲ ಒಟ್ಟುಗೂಡಿಸಿಕೊಂಡು ಆ ಸಂಸ್ಕಾರಗಳಿಂದಲೇ ಅದ್ಭುತವಾದಂತಹ ಒಳಗಿನ ಒಂದು ಪ್ರಪಂಚವನ್ನು ತೋರಿಸಿಕೊಡ್ತಾನೆ ಸ್ವಪ್ನಾವಸ್ಥೆಯಲ್ಲಿ ನಮಗೆ. ಇದು ಯಾರು ಮಾಡೋದು? ಯಾವ ವೈಜ್ಞಾನಿಕರೂ ಕೂಡ ಇದಕ್ಕೆ ಉತ್ತರ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಬೇಕಾದಷ್ಟು ಪದಾರ್ಥಗಳನ್ನು ಇವತ್ತಿನ ವಿಜ್ಞಾನದ ದೃಷ್ಟಿಯಿಂದ ಸೃಷ್ಟಿ ಮಾಡಿ ತೋರಿಸ್ಬೋದು. ಅದರ ಒಳಗಿನ ಆಂತರಿಕವಾಗಿರ್ತಕ್ಕಂತಹ ಪ್ರಪಂಚವನ್ನು ತಾನೇ ನಮ್ಮ ಸಂಸ್ಕಾರದ ಮೂಲಕ ನಿರ್ಮಾಣ ಮಾಡಿ ನಮಗೆ ತೋರಿಸಿ ಅದರಿಂದ ಫಲಾಫಲಗಳನ್ನು ಮೊದಲಿಗೆ ಸೂಚನೆ ಮಾಡುವಂತಹ ಭಗವಂತನ ಒಂದು ಕರ್ತೃತ್ವ ಇದೆ ಅಲ್ವಾ, ಇದು ಅತ್ಯದ್ಭುತವಾಗಿರ್ತಕ್ಕಂತಹ ಕರ್ತೃತ್ವ. ಅದಕ್ಕೆ ಶ್ರೀಮದ್ ಆಚಾರ್ಯರು ಭಗವಂತನ ಮಹಾತ್ಮೆಯನ್ನು ಹೇಳಬೇಕಾದ್ರೆ ಮೊದಲಿಗೆ ಬ್ರಹ್ಮಸೂತ್ರಗಳಿಗೆ ವ್ಯಾಖ್ಯಾನ ಮಾಡಬೇಕಾದ್ರೆ ತೃತೀಯಾಧ್ಯಾಯದ ಮೊದಲನೇ ಪಾದ ಭಕ್ತಿ ಪಾದದಲ್ಲಿ ಈ ಸ್ವಪ್ನದ ವಿಚಾರವನ್ನು, ದ್ವಿತೀಯ ಪಾದದಲ್ಲಿ ಈ ಸ್ವಪ್ನದ ವಿಚಾರವನ್ನು ತಿಳಿಸಿಕೊಡುತ್ತಾರೆ. ಭಗವಂತನ ಮಹಾತ್ಮೆಯನ್ನು ತಿಳ್ಕೊಳ್ಬೇಕು ಅಂತಂದರೆ ಎಲ್ಲೆಲ್ಲೋ ತಿಳ್ಕೊಳ್ಳೋದಲ್ಲ, ಸ್ವಪ್ನದಲ್ಲಿ ಕಂಡುಬಿಟ್ರೆ ನಾವು ಸ್ವಪ್ನದಲ್ಲಿ ಮಾಡ್ತಕ್ಕಂತಹ ಭಗವಂತನ ವ್ಯಾಪಾರಗಳನ್ನು ನೋಡಿದರೆ ಸಾಕು, ಭಗವಂತನ ಮಹಾತ್ಮೆ ಗೊತ್ತಾಗತ್ತೆ ನಮಗೆ. ಎಷ್ಟು ಅತ್ಯದ್ಭುತವಾಗಿರ್ತಕ್ಕಂಥ, ಇಲ್ಲೇ ಮಲ್ಕೊಂಡಿರ್ತೇವೆ, ಎಂತಹ ಅತ್ಯದ್ಭುತವಾದಂತಹ ಚಿತ್ರ ವಿಚಿತ್ರವಾದಂತಹ ಘಟನೆಗಳನ್ನು ನಾವು ಸ್ವಪ್ನದಲ್ಲಿ ಕಾಣ್ತೇವೆ. ಇದೆಲ್ಲ ಹೇಗೆ ಸಾಧ್ಯ? ಇದನ್ನು ಯಾರು ಮಾಡಲಿಕ್ಕೆ ಸಾಧ್ಯ? ನಾವಂತರೂ ಜೀವನಂತರೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಯಾವುದು ಇನ್ನೊಬ್ಬರೂ ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ತನ್ನಷ್ಟಕ್ಕೆ ತಾನೇ ಆಗುತ್ತೆ ಅಂತಂದರೆ ಜಡವಾದಂಥದ್ದು ಏನಾಗುತ್ತೆ? ಆದ್ದರಿಂದ ಇದಕ್ಕೆ ಒಬ್ಬ ಕರ್ತೃ ಬೇಕು. ಆ ಕರ್ತೃವೇ ಸಾಕ್ಷಾತ್ ಪರಮಾತ್ಮ ಅಂತ ಸಂದೇಹ ಸೃಷ್ಟಿರಾಹಿ ಅನ್ನೋ ಸೂತ್ರಕ್ಕೆ ವ್ಯಾಖ್ಯಾನ ಮಾಡಬೇಕಾದ್ರೆ ಆಚಾರ್ಯರು ಬಹಳ ಸುಂದರವಾಗಿ ತಿಳಿಸಿಕೊಟ್ಟಿದ್ದಾರೆ. ಈ ಅರ್ಥದಲ್ಲಿ ಅಕರ್ಮಣಿ, ನಮ್ಮ ಕರ್ಮ ಇಲ್ಲದೇ ಇರುವಂತಹ ಸಂದರ್ಭದಲ್ಲೂ ಭಗವಂತನ ಕರ್ಮವನ್ನು ಕಂಡಾಗ ನಾವು ಎಲ್ಲ ಮಾಡಿದಂತಹ ಕರ್ಮಗಳೆಲ್ಲವೂ ಕೂಡ ಅದು ಸತ್ಕರ್ಮಗಳಾಗಿ ಪ್ರವೃತ್ತವಾಗಿ ಅದರಿಂದ ಸಿಗ್ತಕ್ಕಂತಹ ಫಲವು ನಮಗೆ ಉತ್ತಮವಾಗಿರ್ತಕ್ಕಂತಹ ಫಲ ಆಗತ್ತೆ. ಈ ಒಂದು ಎಚ್ಚರಿಕೆಯನ್ನು ಇಟ್ಟುಕೊಂಡಿರ್ತಕ್ಕಂಥವ್ರು ಭೀಮಸೇನ ದೇವರು. ಅದು ಎಂದಿಗೂ ತಪ್ಪಿದವರಲ್ಲ. ಎಷ್ಟೇ ವಿಧವಾಗಿರ್ತಕ್ಕಂತಹ ದುಶಾಸನ ಮೊದಲಾಗಿರ್ತಕ್ಕಂತಹ ಅನೇಕ ರಾಕ್ಷಸರನ್ನು ಸಂಹಾರ ಮಾಡಲಿ, ಇದು ಭಗವಂತನ ಒಂದು ಆಜ್ಞೆ, ಇದು ಕರ್ತವ್ಯ, ಇದು ಅವನು ಒಳಗಡೆ ನಿಂತು ಮಾಡಿಸ್ತಾ ಇದ್ದಾನೆ ಅನ್ನೋ ಪ್ರಜ್ಞೆಯಿಂದ ಭೀಮಸೇನ ದೇವರು ಇಷ್ಟು ರಾಕ್ಷಸರ ಸಂಹಾರವನ್ನು ಕಾರ್ಯವನ್ನು ಮಾಡಿದರು. ಇಷ್ಟು ಮಾಡಿದರೂ ಕೂಡ ಅವರಿಗೆ ಯಾವ ವಿಧವಾಗಿರ್ತಕ್ಕಂತಹ ಇಂತಹ ಕರ್ಮದಿಂದ ಪಾಪದ ಪ್ರಜ್ಞೆ ಬರಲಿಲ್ಲ. ಅದಕ್ಕೋಸ್ಕರ ಈ ಪ್ರಜ್ಞೆ ಇತ್ತು, ಆದ್ದರಿಂದಲೇ ಭೀಮಸೇನ ದೇವರು ಯುದ್ಧದಿಂದ ಚ್ಯುತರಾಗಲಿಲ್ಲ. ಅದಕ್ಕೆ ಕೃಷ್ಣ ಗೀತೆಯನ್ನು ಭೀಮಸೇನ ದೇವರಿಗೆ ಉಪದೇಶ ಮಾಡಿದ್ದಲ್ಲ, ಮತ್ತು ಅರ್ಜುನನಿಗೆ ಉಪದೇಶ ಮಾಡಿದ್ದ. ಈ ಪ್ರಜ್ಞೆ ಇದ್ದಿಲ್ಲ ಅವನಿಗೆ ಬೆಳೆಸಬೇಕು ಅನ್ನೋ ಉದ್ದೇಶದಿಂದ ಅರ್ಜುನನಿಗೆ ಮಾಡಿದ್ದು. ಭೀಮಸೇನ ದೇವರಿಗೆ ಮಾಡ್ಬೋದಾಗಿತ್ತಲ್ಲ. ಭೀಮ ತಾನೇ ಎದ್ದು ಆ ಎಲ್ಲ ರಾಕ್ಷಸರನ್ನು ನಾನೇ ಕೃಷ್ಣನ ಅನುಗ್ರಹದಿಂದ ಸದೆಬಡುತ್ತೇನೆ ಅಂತ ಯುದ್ಧವನ್ನು ಪ್ರಾರಂಭ ಮಾಡಬೇಕಾದ್ರೆ ಹೇಳ್ತಾನೆ ಧರ್ಮರಾಜನಿಗೆ, ಕೃಷ್ಣನ ಅನುಗ್ರಹ ಇದೆ ನನಗೆ. ಎಲ್ಲ ಸೈನಿಕರನ್ನು ಇಂತಹ ಕೌರವರು ಸಾವಿರಾರು ಕೌರವರಲ್ಲಿ ಲಕ್ಷಾನುಗಟ್ಟಲೆ ಇರಲಿ, ಎಲ್ಲ ಕೌರವನ್ನು ಕೂಡ ಪರಮಾತ್ಮನ ಅನುಗ್ರಹದಿಂದ ನಿರ್ನಾಮ ಮಾಡ್ತೇನೆ ಅಂತ ಘಂಟಾಘೋಷವಾಗಿ ಘೋಷಣೆ ಮಾಡಿದರ ಹಿಂದೆ ಇರ್ತಕ್ಕಂತಹ ಧೈರ್ಯ ಭಗವಂತನ ಅನುಗ್ರಹ. ಆದರೆ ಈ ಕರ್ಮದ ಈ ಒಂದು ಧೈರ್ಯ ಅರ್ಜುನನಿಗಿದ್ದಿಲ್ಲ, ಆದ್ದರಿಂದ ಉಪದೇಶ ಮಾಡುವಂತಹ ಸಂದರ್ಭ ಬಂತು. ಆದ್ದರಿಂದ ಇಂತಹ ಅನೇಕ ಮಹಾಭಾರತದ ಪ್ರಸಂಗಗಳಲ್ಲಿ ನಾವು ನೋಡಿದಾಗ ಭೀಮಸೇನ ದೇವರ ಕರ್ಮ ಕ್ರಿಯೆ ಇದು ಪರಮ ಭಾಗವತವಾಗಿರತಕ್ಕಂಥ ಧರ್ಮ. ಯಾವ ರೀತಿ ಜೀವನು ತನ್ನ ಕರ್ತವ್ಯಗಳನ್ನು ಮಾಡುವಂತಹ ಸಂದರ್ಭದಲ್ಲೂ ಕೂಡ ಭಗವತ್ ಪ್ರಜ್ಞೆಯನ್ನು ಇಟ್ಟುಕೊಂಡು ಯಾವ ರೀತಿ ಮಾಡಬಹುದೋ ಅಂತ ತಿಳಿಸಿಕೊಟ್ಟಂತಹವರು ಭೀಮಸೇನ ದೇವರು. ಆದ್ದರಿಂದ ಮಹಾಭಾರತದಲ್ಲಿ ಭೀಮನ ಪಾತ್ರಕ್ಕೆ ಬಹಳ ವೈಶಿಷ್ಟ್ಯ ಪೂರ್ಣವಾಗಿರ್ತಕ್ಕಂಥ, ಎಂಥ ಕೊನೆಯ ಸಂದರ್ಭದಲ್ಲೂ ಕೂಡ ಎಲ್ಲ ಮಹಾಭಾರತ ಯುದ್ಧ ಆಗಿ ಧರ್ಮರಾಜಾದಿಗಳೆಲ್ಲ ರಾಜ್ಯವನ್ನು ಸ್ವೀಕಾರ ಮಾಡಿದ ಮೇಲೆ ಧೃತರಾಷ್ಟ್ರ ಬಂದು ಬಹಳ ಧರ್ಮರಾಜನ ಹತ್ರ ಕೇಳ್ತಾನೆ, ಸತ್ತಂತಹ ಮಕ್ಕಳು ದುರ್ಗತಿಯನ್ನು ಹೊಂದಿದ್ದಾರೆ, ಅವರಿಗೆ ಸದ್ಗತಿ ಆಗಬೇಕು, ಪಿಂಡ ಪ್ರದಾನ ಮಾಡಬೇಕು ಅಂದ್ಕೊಂಡಿದ್ದೇನೆ, ಅದಕ್ಕೆ ನಿನ್ನನ್ನು ಕೇಳಲಿಕ್ಕೆ ಬಂದೆ. ಧರ್ಮರಾಜ ಅಂತಾನೆ, ಅಂತಹ ಧರ್ಮಿಷ್ಠ ಅವನು ಯಾರೇ ಕೇಳಲಿ ಅವನು ಕೈಯೆತ್ತಿ ದಾನವನ್ನು ಮಾಡ್ತಕ್ಕಂತಹ ವ್ಯಕ್ತಿ, ಬಹಳ ಕರಗುವಂತಹ ವ್ಯಕ್ತಿ. ಆಯಿತು, ಅದಕ್ಕೆ ಯಾಕೆ ಚಿಂತೆ ಮಾಡ್ತಿ, ಮಾಡೋಣ, ಸಂತೋಷದಿಂದ ಮಾಡೋಣ, ಸಮಸ್ತ ಕೋಶಾಗಾರದ ಜವಾಬ್ದಾರಿ ಭೀಮಸೇನ ದೇವರ ಹತ್ರ ಇದೆ, ಅವರಿಗೊಂದು ಮಾತು ತಿಳಿಸಿಬಿಡು ಅಂತ ಹೇಳ್ತಾನೆ. ಭೀಮಸೇನ ದೇವರಂತಾರೆ, ಯಾಕೆ ಶ್ರಾದ್ದ ಮಾಡಬೇಕು ಅವರಿಗೆ? ದುಷ್ಟರಾಗಿರ್ತಕ್ಕಂತಹ ವ್ಯಕ್ತಿಗಳಿಗೆ ಸದ್ಗತಿ ಆಗಬಾರ್ದು, ಅವರಿಗೆ ಅಧೋಗತಿನೇ ಆಗಬೇಕು. ಇಂತಹ ಸಂದರ್ಭದಲ್ಲೂ ಕೂಡ ಮೇಲ್ನೋಟಕ್ಕೆ ನಮಗೆ ಭೀಮಸೇನ ದೇವರ ನಡತೆ, ಅದು ಆ
ಕಾರ್ಯ ಅನ್ನೋದು ಒಂದು ಕ್ರೂರತೆಯ, ಒಂದು ಬಹಳ ಧಾರ್ಷ್ಟ್ಯತನದ ಮಾತುಗಳಂತೆ ಕಂಡು ಬಂದರೂ ಕೂಡ ಒಳಗಡೆ ಆಂತರ್ಯ ಶ್ರೀಮದ್ ಆಚಾರ್ಯರು ಬಿಡಿಸಿಕೊಡ್ತಾರೆ. ಪಾಪಿಗಳನ್ನು ಯಾವತ್ತಿಗೂ ಕೂಡ ಪಾಪಿಗಳಿಗೆ ಶ್ರಾದ್ದ ಮಾಡಿದರೆ ಅದು ಯಾವ ರೀತಿಯಾಗಿರ್ತಕ್ಕಂತಹ ಫಲವನ್ನು ಕೊಡೋದಿಲ್ಲ. ಅದರಿಂದ ಧರ್ಮಿಷ್ಠರಾದ ವಿಷ್ಣು ಭಕ್ತರು, ವಿಷ್ಣು ದ್ವೇಷಿಗಳು, ಮುಖ್ಯವಾಗಿ ಕೌರವರನ್ನು ಹೇಳ್ತಾನೆ. ದುಶ್ಯಾಸನನನ್ನು ಸಂಹಾರ ಮಾಡಬೇಕಾದ್ರೆ ಒಂದೊಂದು ಪರಮಾತ್ಮನಲ್ಲಿ ಮಾಡಿದಂತಹ ದ್ವೇಷವನ್ನು ನೆನಪು ಮಾಡಿ ಸಂಹಾರ ಮಾಡ್ತಾ ಇರ್ತಾನಂತೆ. ಮಹಾಭಾರತ ಉಲ್ಲೇಖ ಮಾಡ್ತದೆ. ಬೇರೆ ಯಾವ ಉದ್ದೇಶದಿಂದಲ್ಲ. ದ್ರೌಪದಿ ವಸ್ತ್ರಾಪಹರಣ ಇವೆಲ್ಲ ಎರಡನೇ ಮಾತು. ಮುಖ್ಯವಾಗಿ ಕೌರವರನ್ನು, ದುರ್ಯೋಧನನ್ನು, ದುಶ್ಯಾಸನನ್ನು ಅಷ್ಟು ಕ್ರೂರವಾಗಿ ಕೊಲ್ಲಿಕ್ಕೆ ಮುಖ್ಯ ಕಾರಣ ಭೀಮಸೇನ ದೇವರು ಭಗವಂತನಲ್ಲಿ ದ್ವೇಷ ಮಾಡಿದ್ದಾನೆ. ಅನೇಕ ರೀತಿಯಿಂದ ಭಗವಂತನನ್ನು, ಸಂಧಾನಕ್ಕಾಗಿ ಬಂದಂತಹ ಭಗವಂತನನ್ನು ಬಂಧನೆ ಮಾಡಬೇಕು ಅಂತ ಚಿಂತನೆ ಮಾಡಿರ್ತಕ್ಕಂಥವ್ರು, ಭಗವಂತನಿಗೆ ಅಪವಾದವನ್ನು ಹಾಕಿರ್ತಕ್ಕಂಥವರು, ಇಷ್ಟೆಲ್ಲ ಕೃಷ್ಣನಿಗೆ ಮಾಡಿದಂತಹ ದ್ರೋಹವನ್ನು ನೆನೆದು ದುಶ್ಯಾಸನ ದುರ್ಯೋಧನಾದಿಗಳನ್ನು ಸಂಹಾರ ಮಾಡ್ತಾನಂತೆ. ಆದ್ದರಿಂದ ಅಷ್ಟು ವಿಷ್ಣುದ್ವೇಷಿಗಳಿಗೆ ಯಾವತ್ತಿಗೂ ಆಗಬಾರ್ದು, ಉತ್ತಮವಾಗಿರ್ತಕ್ಕಂತಹ ಗತಿ ಆಗಬಾರ್ದು. ಇದು ಒಂದು ಭಗವಂತನ ಪರಮ ಭಾಗವತ ಧರ್ಮ. ಈ ಭಾಗವತ ಧರ್ಮವನ್ನು ಕೂಡ ಎಂಥ ಸಂದರ್ಭದಲ್ಲೂ ಕೂಡ ತಾನು ಎತ್ತಿ ತೋರಿಸಿದ. ಇದನ್ನು ನೋಡಿದರೆ ನಾವು ಇಷ್ಟೆಲ್ಲ ಜನರನ್ನು ಹಿಂಸೆ ಮಾಡುವುದರ ಬದಲು ತಾವೇ ಸ್ವತಃ ಬುದ್ಧಿಯನ್ನು ಹೇಳಿ ಇದನ್ನು ಮಾಡ್ಬೋದಾಗಿತ್ತಲ್ಲ ಅಂತ ಅನಿಸುತ್ತೆ. ಕೂತ್ಕೊಂಡು ಬುದ್ಧಿ ಹೇಳಿದ್ರು. ಸ್ವಭಾವೋ ದುರತಿಕ್ರಮ ಅಂತ ಹೇಳ್ತಾರೆ. ಎಷ್ಟು ಬುದ್ಧಿವಾದವನ್ನು ಹೇಳಿದರು. ಭೀಷ್ಮ ದ್ರೋಣಾದಿಗಳು ಬೇರೆ ಬೇರೆ ಮೊದಲಾಗಿರ್ತಕ್ಕಂತಹ ಕೃಷ್ಣ ಪರಮಾತ್ಮನೇ ಸಂಧಾನಕ್ಕಾಗಿ ಹೋಗಿ ಬೇಕಾದಷ್ಟು ಬುದ್ಧಿವಾದವನ್ನು ಹೇಳ್ತಾನೆ. ಸ್ವಭಾವತಃ ಕಲಿಯ ರೂಪವಾಗಿರತಕ್ಕಂತಹ ಯಾವ ವಿಧವಾದಂತಹ ಹಿತವಚನವನ್ನು ಹೊಂದಲಿಲ್ಲ. ಆದ್ದರಿಂದ ಇಂತಹ ಸಮಾಜಘಾತುಕರನ್ನು ನಿರ್ನಾಮ ಮಾಡಿದರೇ ಇದು ಲೋಕಕ್ಕೆ ಕಲ್ಯಾಣವಾಗ್ತಕ್ಕಂತಹದ್ದು ಅನ್ನೋ ಉದ್ದೇಶದಿಂದಲೇ ಕೃಷ್ಣ ಭೀಮಸೇನ ದೇವರಿಂದ ಎಲ್ಲ ರಾಕ್ಷಸರನ್ನು ಸಂಹಾರ ಮಾಡಿಸ್ತಾ ಇದ್ದಾನಂತೆ. ಇದನ್ನು ನಾವು ಅನ್ಯಥಾ ಭಾವಿಸಬಾರದು. ತಪ್ಪು, ಇಷ್ಟೆಲ್ಲ ಜನರನ್ನು ಸಂಹಾರ ಮಾಡಿದ್ದಾನೆ ಭೀಮಸೇನ ದೇವರು, ಇದು ಹೇಗೆ ಸರಿ ಅಂತ ನಾವು ಚಿಂತನೆ ಮಾಡಬಾರ್ದು. ಸಮಾಜಕ್ಕೆ ಕಂಟಕರಾಗಿರ್ತಕ್ಕಂತಹ ಜನರು ಹೋದರೆ ಅದಕ್ಕೆ ಸಂತೋಷ ಪಡಬೇಕು. ಇವತ್ತು ನಾವು ನಮ್ಮ ದೇಹದಲ್ಲಿ ಒಂದು ದೊಡ್ಡ ರೋಗ ಬಂದಿರ್ತದೆ, ಕ್ಯಾನ್ಸರ್ ಅಂತ ರೋಗ ಬಂದಿರ್ತದೆ ಅಂದ್ಕೊಳ್ಳಿ. ಕ್ಯಾನ್ಸರ್ ಅಂದ್ರೇನು? ನಮ್ಮ ದುರ್ಮಾಂಸ ಬೆಳೆದಿದೆ ಅಂತ ಅರ್ಥ. ಕ್ಯಾನ್ಸರ್ ಅಂದರೆ ಒಂದು ದೊಡ್ಡ ದುರ್ಮಾಂಸ ಬೆಳೆದಿರ್ತದೆ. ಈ ದುರ್ಮಾಂಸ ಬೆಳೆದಿರ್ತದೆ ಅಂತ ಹೇಳಿ ನಾವೇ ಡಾಕ್ಟ್ರ್ ಹತ್ರ ಹೋಗ್ತೇವೆ. ಡಾಕ್ಟ್ರ್ ಹತ್ರ ಹೋಗಿ ಏನು ಕೇಳ್ತೇವೆ? ಏನಾಗಿದೆ? ಆ ಡಾಕ್ಟ್ರ್ ಹತ್ರ ತೋರಿಸಿದಾಗ ಏನು ಮಾಡಬೇಕು ಅಂತಾರೆ, ಡಾಕ್ಟ್ರು ಈ ದುರ್ಮಾಂಸ ಬಹಳ ವಿಪರೀತವಾಗಿ ಬೆಳೆದಿದೆ, ಇದನ್ನು ಶಸ್ತ್ರಚಿಕಿತ್ಸೆಯ ಮೂಲಕನೇ ತೆಗಿಬೇಕು ಅಂತ ಹೇಳ್ತಾರೆ. ಶಸ್ತ್ರಚಿಕಿತ್ಸೆಯ ಮೂತ್ರ ಆಪರೇಷನ್ ಮಾಡಿಯೇ ಇದನ್ನು ತೆಗಿಬೇಕು, ಸಾಧ್ಯನೇ ಇಲ್ಲ. ಸಂತೋಷದಿಂದ ಬದುಕಿದರೆ ಸಾಕು ಅಂತ ಹೇಳಿ ದುಡ್ಡು ಕೊಟ್ಟು ಆಪರೇಷನ್ ಮಾಡಿಸ್ಕೊಂಡು ಆ ದುರ್ಮಾಂಸವನ್ನು ಕಳ್ಕೊಳ್ತೇವೆ. ಹಾಗೆ ಸಮಾಜಕ್ಕೆ ಕಂಟಕರಾಗಿರ್ತಕ್ಕಂಥ ಈ ಏನು ದುರ್ಯೋಧನಾದಿಗಳಿದ್ದಾರಲ್ವ, ಇದು ಸಮಾಜಕ್ಕೆ ಬಂದಂತಹ ಒಂದು ದೊಡ್ಡ ಕ್ಯಾನ್ಸರ್ ಇದ್ದ ಹಾಗೆ ಅವೆಲ್ಲ. ಇದನ್ನು ಯಾರಾದರೂ ಕೂಡ ಇವ್ರನ್ನ ಯಾಕೆ ಸಂಹಾರ ಮಾಡಬೇಕು, ನಾನೇ ಸೃಷ್ಟಿ ಮಾಡಿದ್ದೇನೆ ಅಂತ ನಮ್ಮವರೇ ಇವರು ಅಂತ ನಾವು ಉಳಿಸ್ಕೊಳ್ಳಿಕ್ಕಾಗುತ್ತಾ? ಬಂಧುಗಳು ಅಂತ ಉಳಿಸ್ಕೊಳ್ಳಿಕ್ಕಾಗತ್ತಾ? ಭೀಮಸೇನ ದೇವರು ಈ ಒಂದು ತಪ್ಪನ್ನು ಮಾಡಿದರೆ, ನಮ್ಮ ಬಂಧುಗಳು ದುರ್ಯೋಧನಾದಿಗಳು ಇವರನ್ನ ಯಾಕೆ ಸಂಹಾರ ಮಾಡಬೇಕು ಅಂತ ಚಿಂತನೆ ಮಾಡಿಕೊಂಡ್ರೆ ಎಂತಹ ಮೂರ್ಖತನದ ಪರಮಾವಧಿ ಆಗ್ತಿತ್ತು ಅಂತಂದರೆ, ಮನುಷ್ಯನಲ್ಲಿ ತನ್ನಲ್ಲೇ ಬೆಳೆದುಕೊಂಡಂತಹ ದುರ್ಮಾಂಸವನ್ನು ಕಾಪಾಡಿಕೊಂಡ ಹಾಗೆ ಇಡೀ ತನ್ನ ಕುಟುಂಬವನ್ನು ಪರಿಪಾಲನೆ ಮಾಡುವ ಉದ್ದೇಶದಿಂದ ಇಡೀ ಸಮಾಜವನ್ನು ಹಾಳು ಮಾಡುವಂತಹ ದುಷ್ಟರನ್ನು ಪೋಷಣೆ ಮಾಡುವಂತಹ ಒಂದು ದೊಡ್ಡ ಅನರ್ಥಕ್ಕೆ ಕಾರಣ ಆಗ್ತಿತ್ತು. ಭೀಮಸೇನ ದೇವರು ಹಾಗೆ ಮಾಡಲಿಲ್ಲ. ಹೀಗೆ ಸಮಾಜಕ್ಕೆ ಲೋಕಕ್ಕೆ ಕಂಟಕರಾಗಿರ್ತಕ್ಕಂತಹ ಇಂತಹ ದುಷ್ಟರಾದಂಥವ್ರನ್ನ ನಿರ್ನಾಮ ಮಾಡ್ತಕ್ಕಂಥದ್ದೇ ಯೋಗ್ಯ. ಅದರಿಂದ ನಿಂದನೆ ಮಾಡಬಾರದು. ಇದೇ ಪ್ರಶ್ನೆಯನ್ನು ಪರೀಕ್ಷಿತ್ ರಾಜ ಕೇಳ್ತಾನೆ. ಸಪ್ತಮಸ್ಕಂದದ ಪ್ರಾರಂಭದಲ್ಲಿ ಕೇಳ್ತಾನೆ ಶುಕಾಚಾರ್ಯರ ಹತ್ರ, ಯಾಕೆ ಇಂತಹ ದುಷ್ಟರನ್ನೆಲ್ಲ ನಿರ್ನಾಮ ಮಾಡತಕ್ಕಂತಹ ದೀಕ್ಷೆಯನ್ನು ಪರಮಾತ್ಮ ತೊಟ್ಟಿದ್ದಾನೆ ಅಂತಂದರೆ ಇದೇ ಉತ್ತರವನ್ನು ಕೊಡ್ತಾರೆ ಶುಕಾಚಾರ್ಯ. ಇಂತಹ ಸಮಾಜ ಕಂಟಕರನ್ನು ಯಾವಾಗ ನಿರ್ನಾಮ ಮಾಡ್ತಾರೆ ಆವಾಗ ಅದು ಸಮಾಜಕ್ಕೆ ಕಲ್ಯಾಣವಾಗಿ ಹೊರತಾಗಿ ಒಂದು ದ್ವೇಷ ಅಸೂಯದಿಂದ ಭಗವಂತ ದುಷ್ಟರನ್ನು ಸಂಹಾರ ಮಾಡಿಸೋದಲ್ಲ. ಈ ಪ್ರಜ್ಞೆಯನ್ನು ಇಟ್ಟುಕೊಳ್ಬೇಕು ಅಂತ ಹೇಳ್ತಾರೆ. ಈ ಉದ್ದೇಶದಿಂದ ಭೀಮಸೇನ ದೇವರು ಸಮಾಜಕ್ಕೆ ಕಂಟಕರಾಗಿರ್ತಕ್ಕಂಥ ಎಲ್ಲ ತನ್ನ ಬಂಧುಗಳೇ ಆಗಿರಲಿ, ತನ್ನ ಅಣ್ಣ ತಮ್ಮಂದಿರೇ ಆಗಿರಲಿ, ಅವರನ್ನು ನಿರ್ನಾಮ ಮಾಡಿದಾಗ ಸಮಾಜಕ್ಕೆ ಉತ್ತಮವಾದಂತಹ ಲೋಕ ಕಲ್ಯಾಣವಾಗುತ್ತೆ ಅನ್ನೋ ಉದ್ದೇಶದಿಂದ ಅಂತಹ ಒಂದು ಅನೇಕ ಜನರ ಸಂಹಾರದ ಕಾರ್ಯವನ್ನು ತಾನು ಕೈಗೊಂಡಿದ್ದಾನೆ. ಕೃಷ್ಣ ಪರಮಾತ್ಮ ಅವನಿಂದ ಮಾಡಿಸಿದ್ದಾನೆ. ಇದೇ ಒಂದು ಮುಖ್ಯ ಉದ್ದೇಶ. ಆದ್ದರಿಂದ ಮಹಾಭಾರತದ ಮೇಲ್ನೋಟದ ಅರ್ಥವನ್ನು ನೋಡಿದಾಗ ನಮಗೆ ಸುಮ್ಮನೆ ಹೊಡೆದಾಟ ಬಡದಾಟ ಯುದ್ಧ ಇವೇ ಆಗತ್ತೆ ಹೊರತಾಗಿ ಅದರ ಆಂತರಿಕವಾಗಿರ್ತಕ್ಕಂತಹ ಅರ್ಥವನ್ನು ತಿಳ್ಕೊಂಡಾಗ ಅದರ ಸಂದೇಶವೇ
ನಮ್ಮ ಜೀವನದಲ್ಲಿ ಆಗ್ತಕ್ಕಂತಹ ದೊಡ್ಡ ಪ್ರತಿನಿತ್ಯದ ಘಟನೆಗಳನ್ನು ಮಹಾಭಾರತ ನಮಗೆ ಕಣ್ಣು ಮುಂದೆ ಚಿತ್ರಣೆ ಮಾಡಿ ತೋರಿಸ್ತದೆ. ಆದ್ದರಿಂದ ಹೀಗೆ ಭೀಮಸೇನ ದೇವರು ತಮ್ಮ ಜೀವನ ಚರಿತ್ರೆಯಲ್ಲಿ ಅವತಾರದ ಕಾರ್ಯದಲ್ಲಿ ಏನು ಮಾಡಿದರು, ಇಡೀ ಸಂಪೂರ್ಣವಾಗಿ ಭಾಗವತ ಧರ್ಮವನ್ನು ಅತ್ಯಂತ ನಿಷ್ಠೆಯಿಂದ ಆಚರಣೆ ಮಾಡಿ ಅದನ್ನು ಸಜ್ಜನರಿಗೆ ಮಾರ್ಗದರ್ಶಕರಾಗಿ ಅದನ್ನು ತೋರಿಸಿಕೊಟ್ಟು ಆದರ್ಶಪ್ರಾಯರಾಗಿ ತೋರಿಸಿಕೊಟ್ಟಿರ್ತಕ್ಕಂಥ ಮಹಾನುಭಾವರು ಭೀಮಸೇನ ದೇವರು. ಅಲ್ಲಿ ಯಾವ ದುಷ್ಟರನ್ನು ನಿರ್ನಾಮ ಮಾಡಿದ್ದಾರೆ ಅವರು ಎಂದೂ ಕೂಡ ಸುಮ್ಮನೆ ಬಿಡೋದಿಲ್ಲ. ಅವರ ಸ್ವಭಾವೋದುರಿತಿಕ್ರಮ ಎಷ್ಟು ಸಂಹಾರ ಮಾಡಲಿ, ಕಿರ್ಮೀರ ಮೊದಲಾಗಿರ್ತಕ್ಕಂಥ ಮಣಿಮಂತ ಮೊದಲಾಗಿರ್ತಕ್ಕಂಥ ಅನೇಕ ರಾಕ್ಷಸರು ಮತ್ತೆ ಪುನಃ ದ್ವೇಷದಿಂದ ಬಲದಿಂದ ಈ ವಾಯುದೇವರನ್ನು ಗೆಲ್ಲಿಕ್ಕಾಗಲಿಲ್ಲ ಅನ್ನೋ ಉದ್ದೇಶದಿಂದ ಇವರನ್ನು ಹೇಗಾದರೂ ಮಾಡಿ ಜ್ಞಾನದಿಂದಲಾದರೂ ಮೋಸದಿಂದ ಮಿಥ್ಯಾಜ್ಞಾನದಿಂದ ಗೆಲ್ಲಬೇಕು ಅಂತ ಬಂದರು. ಎಲ್ಲರೂ ಪುನಃ ಮತ್ತೆ ಆ ದೈತ್ಯರೆಲ್ಲ ಅವತಾರ ಮಾಡ್ತಾ ಇದ್ದಾರೆ. ಅವತಾರ ಮಾಡಿ ಏನು ಮಾಡ್ತಾ ಇದ್ದಾರೆ, ಒಬ್ಬೊಬ್ಬ ಮತದವರು ಒಂದೊಂದು ರೀತಿ ಮಾತನಾಡಿ ಒಬ್ಬರು ದೇವರೇ ಇಲ್ಲ ಅಂತ ಹೇಳತಕ್ಕಂಥದ್ದು. ಕಣ್ಣಿಗೆ ಕಾಣತಕ್ಕಂತಹ ವಸ್ತುವೇ ಸತ್ಯ. ಮೇಲ್ನೋಟಕ್ಕೆ ಇವತ್ತೆಲ್ಲ ನಮಗೆ ಅತಿಯಾಗಿ ಬೆಳೆದಂತಹ ಮತ ಇದು ಚಾರ್ವಾಕ ಮತ ಅಂತ ಆಗಿನ ಕಾಲದಲ್ಲಿ ಒಂದು ಕಾಲದಲ್ಲಿ ಪ್ರಭಾವ ಇತ್ತು. ಚಾರ್ವಾಕ ಮತರು ಅಂತಂದರೆ ಸಂಪೂರ್ಣವಾಗಿ ದೇವರೇ ಇಲ್ಲ, ಏನು ಕಣ್ಣಿಗೆ ಕಾಣತಕ್ಕಂತಹ ವಸ್ತು ಇದೆ ಈ ವಸ್ತು ಮಾತ್ರ ಸತ್ಯ ಅಂತ ಹೇಳಿ ಜೀವನವನ್ನು ಸಾಗಿಸಿ ಮಹಾ ಚಾರ್ವಾಕರು ಅಂತಂದರೆ ಹೆಸರೇ ಹೇಳ್ತಕ್ಕಂತಹ ಚಾರು ಅಂದರೆ ಮನೋಹರವಾಗಿ ಮಾತನಾಡ್ತಕ್ಕಂಥದ್ದು. ಋಣಂ ಕೃತ್ವಾ ಘೃತಂ ಪಿಬೇತ್ ಅಂದರೆ ಸಾಲ ಮಾಡಿ ಆದರೂ ತುಪ್ಪ ತಿಂದು ಬದುಕಬೇಕು ಅಂತ. ಮುಂದೇನಾದರೂ ಆಗಲಿ ಪುಣ್ಯ ಪಾಪ ಇವೆಲ್ಲ ಎಕ್ಸ್ಟ್ರಾರ್ಡಿನರಿ ಅಂತ ಈ ರೀತಿಯಾಗಿ ಎಲ್ಲ ಹೇಳ್ತಕ್ಕಂತಹ ಮತದಿಂದ ಆರಂಭಿಸಿ ಕೆಲವರು ದೇವರನ್ನು ಅಂಗೀಕಾರ ಮಾಡಿದರು. ಆ ದೇವರು ಕಣ್ಣಿಗೆ ಕಾಣಿಸ್ತಕ್ಕಂತಹ ದೇವರು ಅವನು ಅದೃಶ್ಯ, ಕಣ್ಣಿಗೆ ಕಾಣಿಸ್ತಕ್ಕಂಥದ್ದೆಲ್ಲವನ್ನೂ ಕೂಡ ಮಿಥ್ಯಾ ಅಂತ ಹೇಳ್ತಕ್ಕಂತಹ ಇನ್ನು ಕೆಲವರು. ಹೀಗೆ ಇದು ಯಾವ ಮತಗಳನ್ನೂ ಕೂಡ ಸಜ್ಜನರಿಗೆ ಇದನ್ನು ಅರಗಿಸಿಕೊಳ್ಳಿಕ್ಕಾಗಲಿಲ್ಲ. ಒಂದು ಬಾರಿ ಒಂದು ಕಡೆ ಒಳ್ಳೆಯ ವೇದಗಳು ಉಪನಿಷತ್ತುಗಳು ಭಗವಂತನ ಸದ್ಗುಣಗಳನ್ನು ಪ್ರತಿಪಾದನೆ ಮಾಡ್ತಾ ಇದ್ದರೆ, ಈ ಕಡೆ ಇತರ ಮತಗಳೆಲ್ಲವೂ ಕೂಡ ಇನ್ನೊಂದು ರೀತಿಯಾಗಿರ್ತಕ್ಕಂತಹ ಅರ್ಥವನ್ನು ಹೇಳ್ತಾ ಇದ್ದರೆ ಸಜ್ಜನರಿಗೆ ಬಹಳ ಗೊಂದಲ. ಇವತ್ತು ನಮಗೆ ಒಬ್ಬರು ಉಪನ್ಯಾಸಕಾರರು ಒಂದು ರೀತಿ ಅರ್ಥವನ್ನು ಹೇಳಿದರೆ ಇನ್ನೊಬ್ಬರು ಉಪನ್ಯಾಸಕಾರರು ಇನ್ನೊಂದು ರೀತಿ ಅರ್ಥವನ್ನು ಹೇಳಿದರೆ ಯಾವುದನ್ನು ಸ್ವೀಕಾರ ಮಾಡಬೇಕು ಆಚಾರ್ಯ ಅಂತ ಬಂದು ಕೇಳ್ತೀವಿ. ಅಂದರೆ ಇಡೀ ಆಸ್ತಿಕ ವರ್ಗ ಸಮಾಜ ಅದು ಇಡೀ ವೇದಗಳ ಅರ್ಥಗಳನ್ನು ಬದಲಾಯಿಸಿದಾಗ ಮತದವರು ಅದನ್ನು ಯಾವುದನ್ನು ಸ್ವೀಕಾರ ಮಾಡಬೇಕು ಅಂತ ಗೊಂದಲ. ಆ ಗೊಂದಲದ ಸಂದರ್ಭದಲ್ಲಿ ಏನು ಮಾಡಬೇಕು, ಮಿಥ್ಯಾಜ್ಞಾನವನ್ನು ಪ್ರಚುರಪಡಿಸಬೇಕು ಅಂತ ಅನೇಕ ಮತಗಳು ಎಲ್ಲವೂ ಕೂಡ ಅನಾದಿ ಕಾಲದಿಂದ ಇರತಕ್ಕಂಥದ್ದು. ಅವೆಲ್ಲ ಪ್ರಚುರಪಡಿಸಲಿಕ್ಕೆ ಒಬ್ಬೊಬ್ಬ ಮತಾಚಾರ್ಯರು ಬಂದಿರತಕ್ಕಂಥದ್ದಾಗಿದೆ. ಕೊನೆಗೆ ಏನು ಮಾಡಿದರು, ಈ ಜಗತ್ತನ್ನು ಯಾವ ಭಗವಂತನನ್ನು ಅನುಗ್ರಹ ಮೂಲಕ ಭೀಮಸೇನ ದೇವರು ಎಲ್ಲರನ್ನು ನಿರ್ನಾಮ ಮಾಡಿದರು. ಆದ್ದರಿಂದ ಅಂತಹ ಭಗವಂತನ ಬಗ್ಗೆನೇ ಟಾರ್ಗೆಟ್ ಮಾಡಿದರು. ಭಗವಂತ ನಿರ್ಗುಣ ನಿರಾಕಾರ ಅಂತ ಚಿಂತನೆ ಮಾಡಿಸಿ ಅವರು ಸೃಷ್ಟಿ ಮಾಡಿರ್ತಕ್ಕಂತಹ ಈ ಜಗತ್ತೆಲ್ಲವೂ ಕೂಡ ಸುಳ್ಳು ಅಂತ ಪ್ರತಿಪಾದನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ವಿಶ್ವಂ ಮಿಥ್ಯಾ ಏನು ಮಾಡಿದರು, ವಿಶ್ವಂ ಮಿಥ್ಯಾ ವಿಭು ಅಗುಣವಾನ್. ಜಗತ್ತು ಭಗವಂತನಿಂದ ಸೃಷ್ಟವಾಗಿರತಕ್ಕಂತಹ ಎಲ್ಲ ಜಗತ್ತು ಕೂಡ ಮಿಥ್ಯಾ. ಪರಮಾತ್ಮ ಈ ಮಿಥ್ಯಾಭೂತವಾಗಿರತಕ್ಕಂತಹ ಭಗವಂತ ಮಿಥ್ಯಾಭೂತವಾದಂತಹ ಜಗತ್ತನ್ನು ಸೃಷ್ಟಿ ಮಾಡಿರ್ತಕ್ಕಂತಹ ಏನು ಪರಮಾತ್ಮ ಇದ್ದಾನಲ್ವಾ ಅವನು ಅಗುಣವಾನ್, ಯಾವುದೇ ವಿಧವಾಗಿರ್ತಕ್ಕಂತಹ ಗುಣ ಇಲ್ಲ ಅವನಲ್ಲಿ, ನಿರ್ಗುಣ. ಆತ್ಮನಾಂ ನಾಸ್ತಿ ಭೇದೋ, ಯಾವ ಆತ್ಮರಲ್ಲಿ ನಮಗೆ ಮೇಲ್ನೋಟಕ್ಕೆ ಬೇಕಾದಷ್ಟು ಭೇದಗಳು ಕಾಣ್ತಾ ಇದೆ, ಆದರೆ ಒಳಗಿನಿಂದ ನೋಡಿದಾಗ ಯಾವ ಭೇದನೂ ಇಲ್ಲ. ನೋಡಿದರೆ ಮಠಾಕಾಶ ಘಟಾಕಾಶ ಅಂತೆಲ್ಲ ಆಕಾಶಗಳಲ್ಲಿ ಭೇದ ಕಾಣ್ತಾ ಇದೆ, ಆದರೆ ಇರೋದು ಆಕಾಶ ಒಂದೇ. ಹಾಗೆ ಆತ್ಮರಲ್ಲಿ ಬೇಕಾದಷ್ಟು ಭೇದಗಳು ಕಾಣ್ತಾ ಇದೆ, ಆದರೆ ಇರೋ ಆತ್ಮ ಮಾತ್ರ ಒಬ್ಬನೇ, ಅವನು ಪರಮಾತ್ಮ ಮಾತ್ರ ಅಂತ ಚಿಂತನೆ ಮಾಡಿದರು. ಆತ್ಮನಾಂ ನಾಸ್ತಿ ಭೇದೋ ದೈತ್ಯಾಹ ಇತ್ತಂ, ಹೀಗೆ ಪ್ರಚುರವನ್ನು ಪಡಿಸಿ ಲೋಕದಲ್ಲೆಲ್ಲ ತತ್ವಜ್ಞಾನವೆಂಬ ನಿಗಮ ಸನ್ಮಣಿದೀಪ ಗಣೋಭವತ್ ತದುರುವಾಗಣಪಂಕ ನಿಗೂಢಬಾಹ. ವೇದಗಳ ಅರ್ಥಪ್ರಕಾಶ ಎಂಬ ಮಣಿ ಏನಾಯಿತು ಅಂತಂದರೆ ಅವರ ಮಾತೆಂಬ ಕೆಸರಿನಿಂದ ಮುಚ್ಚೋಯ್ತು. ವೇದಗಳ ನಿಜವಾದಂತಹ ಅರ್ಥ ಏನಾಗಿದೆ, ಅವರ ಮಾತುಗಳೆಂಬ ಕೆಸರು, ಇಂತಹ ಮಾತುಗಳು ಏನಿದೆ ವಿಶ್ವಮಿಥ್ಯಾ ಇತ್ಯಾದಿ ಮಾತುಗಳೆಂಬ ಕೆಸರಿನಿಂದ ಮರೆಮಾಚಿ ಅದರ ಪ್ರಕಾಶವೇ ಹೊರಗೆ ಬರದೇ ಇರೋ ಹಾಗೆ ಆಯಿತು. ಸಜ್ಜನರೆಲ್ಲ ವಿಜ್ಞಾನ ಭಾನುಮತಿ ಕಾಲಬಲೇನ ಲೀನೆ ದುರ್ಭಾಷ್ಯ ಸಂತಮಸ ಸಂತತಿತೋ ಜನೇಂಧೆ
ಸಜ್ಜನರೆಲ್ಲ ಕೆಟ್ಟದ ಮಾರ್ಗವನ್ನು, ಮಿಥ್ಯಾ ಮಾರ್ಗವನ್ನು ಅನುಸರಿಸಲಿಕ್ಕೆ ಬಹಳ ಪ್ರಯತ್ನಪಟ್ಟರು. ಇದೆಲ್ಲ ಬಹಳ ಚಾತುರ್ಯದಿಂದ ಮಾಡಿದರು. ಹೇಗೆ ಒಪ್ಪಿಕೊಂಡ್ರು ಇವೆಲ್ಲ? ಸುಲಭನ ಅಂತಂದರೆ ಬಹಳ ಸಾಮಾನ್ಯರಲ್ಲ. ಆಚಾರ್ಯರ ಮತದ ಹಿಂದೆ ಅನೇಕ ಮತಗಳು ಬಂದಿದ್ದು. ಎಲ್ಲ ಮತಗಳನ್ನು ನಿರಾಕರಣೆ ಮಾಡಿ ಈ ಅದ್ವೈತಾದಿ ಮತಗಳನ್ನು ನಾವು ಸ್ವೀಕಾರ ಮಾಡಿದಾಗ ಅಂತಹದ್ದೇನಿಲ್ಲ. ಅದರಲ್ಲಿ ಏನು ಅಂತಹ ಮಹತ್ವ ಇದೆ? ಕಣ್ಣಿಗೆ ಕಾಣಿಸ್ತಕ್ಕಂತಹ ಮಿಥ್ಯಾಭೂತವಾಗಿರ್ತಕ್ಕಂಥ ಸತ್ಯವಾದಂತಹ ಜಗತ್ತನ್ನು ಸುಳ್ಳು ಅಂತ ಹೇಳ್ತಾರಲ್ವ. ಯಾಕೆ ಸುಳ್ಳು ಅಂತ ಹೇಳಬೇಕು? ಜಗತ್ತನ್ನು ತಗೊಂಡು ಏನು ಮಾಡ್ತಾರೆ ಅವರು ಅಂತ ಹೇಳಿದರೆ ಬಹಳ ಸುಂದರವಾಗಿ ಹೇಳ್ತಾರೆ. ಅವರು ಭಗವಂತ ನಿರ್ಗುಣ ಅಂತ ಸಾಧನೆ ಮಾಡಬೇಕು ಅಂತಂದರೆ ಈ ಜಗತ್ತು ಒಂದು ದೊಡ್ಡ ಪ್ರತಿಬಂಧಕ ಆಗಿತ್ತು. ಯಾಕೆ ಅಂತಂದರೆ ಇಂತಹ ಜಗತ್ತನ್ನು ಸೃಷ್ಟಿ ಮಾಡಿರ್ತಕ್ಕಂತಹ ಭಗವಂತ ಇವನು ನಿರ್ಗುಣ ಅಂತ ಹೇಳಿದರೆ ಯಾರೂ ನಂಬೋದಿಲ್ಲ. ಯಾಕೆ ಅಂತಂದರೆ ಈ ಒಂದು ವಸ್ತುವನ್ನು ನಿರ್ಮಾಣ ಮಾಡಬೇಕು ಅಂತಂದರೆ ಆ ವಸ್ತುವಿನ ಜ್ಞಾನ, ಪರಿಪೂರ್ಣವಾಗಿರತಕ್ಕಂತಹ ಜ್ಞಾನ ಇದ್ದವನಿಗೆ ಮಾತ್ರ ಆ ವಸ್ತುವನ್ನು ನಿರ್ಮಾಣ ಮಾಡಲಿಕ್ಕಾಗತ್ತೆ. ಇವತ್ತು ನಾವು ಯಾವುದೋ ಒಂದು ವಸ್ತುವನ್ನು ತೆಗೆದುಕೊಳ್ಳೋಣ, ಅಥವಾ ಯಾವುದೋ ಮೊಬೈಲ್ ಅಥವಾ ಗಡಿಯಾರ, ಈ ಎಲ್ಲ ವಸ್ತುವನ್ನು ತೆಗೆದುಕೊಂಡ್ರೆ ಆ ವಸ್ತುವನ್ನು ನಿರ್ಮಾಣ ಮಾಡಿದಂತಹ ವ್ಯಕ್ತಿಗೆ ಆ ವಸ್ತುವಿನ ಬಗ್ಗೆ ಸರಿಯಾದಂತಹ ಜ್ಞಾನ, ಇಚ್ಛಾ, ಪ್ರಯತ್ನಗಳು ಇಲ್ಲದೇ ಇದ್ದರೆ ಆ ವಸ್ತು ನಿರ್ಮಾಣ ಆಗೋದಿಲ್ಲ. ಹಾಗಾದರೆ ಇಷ್ಟು ದೊಡ್ಡದಾದಂತಹ ಜಗತ್ತು ಕ್ರಮಬದ್ಧವಾಗಿ ನಡೀತಾ ಇದೆ, ಇಷ್ಟು ವಿಚಿತ್ರವಾಗಿ ಈ ಜಗತ್ತನ್ನು ನಾವು ಕಾಣ್ತಾ ಇದ್ದೇವೆ ಅಂತಂದರೆ ಈ ಜಗತ್ತಿನ ಬಗ್ಗೆ ಜ್ಞಾನ, ಇಚ್ಛಾ, ಕೃತಿ ಇದು ಒಬ್ಬನಲ್ಲಿ ಇರಲೇಬೇಕು ಅಂತ ಹೇಳಿಬಿಟ್ರೆ ಅವನಲ್ಲಿ ಈ ಎಲ್ಲ ಜ್ಞಾನಗಳನ್ನು, ಗುಣಗಳನ್ನು ನಾವು ಒಪ್ಪಲೇಬೇಕಾಗತ್ತೆ. ಹಾಗಾದರೆ ಭಗವಂತನನ್ನು ನಿರ್ಗುಣ, ನಿರಾಕಾರ ಅಂತ ಹೇಳಲಿಕ್ಕೆ ಈ ಜಗತ್ತೇ ಒಂದು ದೊಡ್ಡ ಪ್ರತಿಬಂಧಕ ಇತ್ತು ಅವರಿಗೆ. ಅದಕ್ಕೋಸ್ಕರ ಏನು ಮಾಡಿದರು? ಜಗತ್ತನ್ನು ಸುಳ್ಳು ಅಂತ ಹೇಳಿಬಿಟ್ಟು. ಸುಳ್ಳು ಅಂತ ಹೇಳಿದಾಗ ಭಗವಂತನ ಇಂತಹ ಸುಳ್ಳಾದಂತಹ ಜಗತ್ತನ್ನು ನಿರ್ಮಾಣ ಮಾಡಿದಂತಹ ಭಗವಂತನಲ್ಲಿ ಗುಣಗಳನ್ನು ಒಪ್ಪಬೇಕಾಗಿಲ್ಲ. ಅದಕ್ಕೊಂದು ದೃಷ್ಟಾಂತ ಕೊಡ್ತಾರೆ ಅವರು. ಮಾಯಾ ಮಾತ್ರ ಮಿದಂ ದ್ವೈತಂ. ಹೇಗೆ ಅಂತಂದರೆ ಒಬ್ಬ ಮಾಯಾವಿ ಜಾದುಗಾರ ನೋಡ್ತೀವಿ. ಜಾದುಗಾರ ಒಂದು ವಸ್ತುವನ್ನು ನಿರ್ಮಾಣ ಮಾಡಿ ಕೊಡ್ತಾನೆ, ಅಥವಾ ಒಂದು 100 ರೂಪಾಯಿ ವಸ್ತುವನ್ನು ನಿರ್ಮಾಣ ಮಾಡಿ ತೋರಿಸ್ತಾನೆ ಅಂದ್ಕೊಡ್ರೆ. ಏನೋ ಒಂದು ಪೇಪರ್ ತೋರಿಸ್ತಾ ಇರ್ತಾನೆ, ಇದಕ್ಕಿದ್ದ ಹಾಗೆ 100 ರೂಪಾಯಿ ಆಗುತ್ತೆ. ನಮಗೆಲ್ಲ 100 ರೂಪಾಯಿ ಥರನೇ ಕಾಣಿಸುತ್ತೆ, ಆದರೆ ತನಗೆ ಮಾತ್ರ ಅದು 100 ರೂಪಾಯಿ ಅಲ್ಲ ಅಂತ ಗೊತ್ತು. ಒಂದು ವೇಳೆ ಅದೇ 100 ರೂಪಾಯಿ ಆಗಿದ್ದರೆ ಅದರಿಂದಲೇ ಅವನು ಜೀವನ ಮಾಡ್ಬೋದಾಗಿತ್ತಾ? ನಮಗೆ ಯಾಕೆ ಮೋಸಪಟ್ಟು ನಮ್ಮಿಂದೆಲ್ಲ ದುಡ್ಡು ಕಿತ್ಕೊಂಡು ಯಾಕೆ ಜೀವನ ಮಾಡಿಸ್ತಾ ಇದ್ದ? ಮಾಡೋದಿಲ್ಲ ಅವನು. ಯಾಕೆ ಅಂತಂದರೆ ಅದು 100 ರೂಪಾಯಿ ಇಲ್ಲ ಅಂತ ಅವನಿಗೆ ಗೊತ್ತಿದೆ. ಅದಕ್ಕೋಸ್ಕರ ಏನು ಮಾಡ್ತಾನೆ ಅವನು? ಆ 100 ರೂಪಾಯಿಯನ್ನು ನಮಗಂತ 100 ರೂಪಾಯಿ ಅಂತ ತೋರಿಸ್ತಾನೆ. 100 ರೂಪಾಯಿ ಅಂತ ತೋರಿಸಿದಾಗ ಯಾರಾದರೂ ಕೊಟ್ಟರೆ ಅದನ್ನು ನಂಬುತ್ತೀರಾ? ಯಾರೂ ನಂಬೋದಿಲ್ಲ. ಆದ್ದರಿಂದ ಹೀಗೆ ಮಿಥ್ಯಾಭೂತವಾಗಿರ್ತಕ್ಕಂತಹ ವಸ್ತುವನ್ನು ನಿರ್ಮಾಣ ಮಾಡಿದಂತೆ ಯಾರೂ ಹೇಳೋದಿಲ್ಲ. ಏನು ಜಾದುಗಾರ ಎಷ್ಟು 100 ರೂಪಾಯಿ ತಕ್ಷಣ ಸೃಷ್ಟಿ ಮಾಡಿ ಕೊಟ್ಟಿದ್ದಾನೆ ಅಂಥೇಳಿ ಅದನ್ನು ಕಣ್ಣಿಗೆ ಹಚ್ಕೊಂಡು ತೊಗೊಳ್ತೀವಿ ನಾವೇನಾದರೂ? ತೊಗೊಳ್ಳೋದಿಲ್ಲ. ಯಾಕೆ? ಅವನದೆಲ್ಲ ಬರೀ ಇಂತಹ ಡಂಬರಾಟ ಮಾಡ್ತಕ್ಕಂಥದ್ದೆಲ್ಲ ಬೂಟಾಟಿಗೆ ಗೊತ್ತು. ಸುಮ್ಮನೆ ಏನೋ ನಮಗೆ ಒಂದು ಆಹ್ಲಾದಕತ್ವ ಅಂತ ನೋಡ್ತೇವೆ ಹೊರತಾಗಿ ಅವನ ಸಾಮರ್ಥ್ಯ, ಅವನ ಇದು ಅಂತ ನಾವೇನು ಹೇಳೋದಿಲ್ಲ. ಹಾಗೆ ಇಡೀ ಅವನು ಸೃಷ್ಟಿ ಮಾಡಿದಂತಹ ಈ ಜಗತ್ತನ್ನು ಸುಳ್ಳು ಅಂತ ಹೇಳಿದಾಗ ಆ ಸುಳ್ಳು ಅಂತ ಅವನು ಇದನ್ನು ನಿರ್ಮಾಣ ಮಾಡಿದಂತಹ ಭಗವಂತನೂ ಕೂಡ ಅವನ ಗುಣಗಳು, ಅವನ ಪ್ರತಾಪ, ಕ್ರಿಯೆ, ಜ್ಞಾನ, ಇಚ್ಛಾ ಏನು ಒಪ್ಪಬೇಕಾಗಿಲ್ಲ. ಈ ಉದ್ದೇಶದಿಂದ ಜಗತ್ತನ್ನು ಮಿಥ್ಯಾ ಅಂತ ಹೇಳಿದರು. ಇಲ್ಲಿದ್ರೆ ಸಂಬಂಧನೇ ಇಲ್ಲ. ಜಗತ್ತು ಸುಳ್ಳು ಅಂತ ಹೇಳೋದಕ್ಕೂ ಪರಮಾತ್ಮನ ನಿರ್ಗುಣ ಅಂತ ಹೇಳೋದಕ್ಕೂ ಏನು ಸಂಬಂಧ ರೀ ಅಂತ ಕೇಳ್ತೀವಿ ನಾವು. ಈ ಉದ್ದೇಶ, ಇದೇ ಮುಖ್ಯ ಉದ್ದೇಶ. ಆದ್ದರಿಂದ ಜಗತ್ತನ್ನು ಸುಳ್ಳು. ಆದ್ದರಿಂದ ಆಚಾರ್ಯರು ಏನು ಮಾಡಿದರು ಅಂತಂದರೆ ಮೊದಲಿಗೆ ಬಂದರು. ಆಚಾರ್ಯರ ನಿರ್ಮಾಣ ಮಾಡಿದ್ದೆ ಈ ಅಥವಾ ಎರಡೂ ಟಾರ್ಗೆಟನ್ನು ಮಾಡಿದರು. ಭಗವಂತನ ಸಗುಣ ಪರಿಪೂರ್ಣ, ಅವನು ಸರ್ವಗುಣ ಪರಿಪೂರ್ಣ, ಅವನು ಸೃಷ್ಟಿ ಮಾಡಿದಂತಹ ಜಗತ್ತು ಸತ್ಯ ಅಂತ ತೀರ್ಮಾನ ಮಾಡಿದರು. ಕಣ್ಣಿಗೆ ಕಾಣಿಸ್ತವೆ. ಅವರು ಸುಮ್ಮನೆ ಸಾಕ್ಷಾತ್ತಾಗಿ ಸಾಧನೆ ಮಾಡೋದಿಲ್ಲ. ನಮಗೆ ಎಲ್ಲ ಕಣ್ಣಿಗೆ ಕಾಣ್ತಕ್ಕಂಥದ್ದೆಲ್ಲವೂ ಕೂಡ ಸುಳ್ಳು ಅಂತ ಅದಕ್ಕೆಲ್ಲ ಯುಕ್ತಿಯನ್ನು ಕೊಡ್ತಾರೆ ಅವರು. ನಾವು ನದಿ ತೀರಕ್ಕೆ ಹೋಗ್ತೀವಿ, ಸಮುದ್ರ ತೀರಕ್ಕೆ. ಇವತ್ತು ಯಾವುದಾದ್ರೂ ನೀವು ರಾಮೇಶ್ವರ ಇತ್ಯಾದಿ ಸಮುದ್ರ ತೀರಕ್ಕೆ ಹೋದಾಗ ನಿಮಗೆ ಅನುಭವಕ್ಕೆ ಬಂದಿರ್ತದೆ. ಅಲ್ಲಿ ಕಪ್ಪೆ ಚಿಪ್ಪನ್ನು ನೋಡಿದಾಗ ಕಪ್ಪೆ ಚಿಪ್ಪು ಅಂತ ನಿಮಗೆ ಕಾಣಿಸ್ತದೆ. ಸಾಮಾನ್ಯ ಹಳೆಯ ಮಂದಿಗೆ ಗೊತ್ತಿರ್ತದೆ ಕಪ್ಪೆ ಚಿಪ್ಪೆ ಅಂತ. ಹೊಸ ಹುಡುಗರಿಗೆ ಅದನ್ನು ತೋರಿಸಿ ಪರಿಚಯ ಮಾಡಿಸ್ಕೊಡ್ಬೇಕು. ಕಪ್ಪೆ ಚಿಪ್ಪಿನ ಹಳೆಯ ಮಂದಿಗೆ ಪರಿಚಯ ಇರ್ತದೆ ಕಪ್ಪೆ ಚಿಪ್ಪೆ ಯಾವುದು ಅಂತ. ಆ ಕಪ್ಪೆ ಚಿಪ್ಪಿಗೆ ಸೂರ್ಯನ ಬೆಳಕು ಬಿದ್ದಾಗ ಅದು ಬೆಳ್ಳಿಯ ತರಹ ನಮಗೆ ಅನುಭವಕ್ಕೆ ಬರ್ತದೆ. ಬೆಳ್ಳಿ ಅನ್ಕೊಂಡ್ಬಿಡ್ಬೇಕು ಅದನ್ನು. ಅದ್ರ ನೋಡಿದರೆ ಅಲ್ಲಿ ಹತ್ತಿರ ಹೋದರೆ ಕಪ್ಪೆ ಚಿಪ್ಪು ಅಂತ ಗೊತ್ತಾಗತ್ತೆ. ಅದರ ವಾಸಿಗೆ ಕಂಡಿದ್ದೇನು? ಬೆಳ್ಳಿ ಥರ ಕಂಡಿದ್ದು. ಅದನ್ನು ನೋಡಿದರೆ ಬೆಳ್ಳಿ ಅಲ್ಲ ಅದು. ಹಾಗೆ ಜಗತ್ತೆಲ್ಲ ನಮಗೆ ಸತ್ಯ ಅಂತ ಪ್ರತಿಭಾಸವಾಗ್ತಾ ಇದೆ ಅಷ್ಟೆ. ಆದರೆ ನಿಜವಾಗಿಯೂ ಇದು ಸತ್ಯ ಅಲ್ಲ.
ಅಂತ ಬಹಳ ಯುಕ್ತಿಬದ್ಧವಾಗಿ ಸಮರ್ಥನೆ ಮಾಡ್ತಾರೆ. ಆದ್ದರಿಂದ ಈ ಎಲ್ಲ ಯುಕ್ತಿಗಳಿಂದ ಜನರಿಗೆ ಏನು ಮಾಡಿದರು, ಮಿಥ್ಯಾಜ್ಞಾನವನ್ನು ಪ್ರಚರಿಸುವ ಮೂಲಕ ಜಗತ್ತಿನ ಅಜ್ಞಾನವನ್ನು ಬೆಳೆಸ್ತಕ್ಕಂತಹ ಒಂದು ಕೆಲಸವನ್ನು ಮಾಡಿದರು. ಈ ಉದ್ದೇಶದಿಂದ ಎಲ್ಲ ದೇವತೆಗಳು ಪ್ರಾರ್ಥನೆ ಮಾಡ್ತಾರೆ. ಪ್ರಾರ್ಥನೆ ಮಾಡಿದಾಗ ಭಗವಂತ ಎಲ್ಲ ಸಜ್ಜನ ಮಾರ್ಗ ಎಲ್ಲ ದಾರಿ ತಪ್ತಾ ಇದೆ, ಆದ್ದರಿಂದ ಇದಕ್ಕೆ ನೀನೇ ಅನುಗ್ರಹ ಮಾಡಬೇಕು ಅಂತ ಹೇಳಿದಾಗ ಪರಮಾತ್ಮ ವಾಯುದೇವರಿಗೆ ಆದೇಶ ಮಾಡ್ತಾನಂತೆ. ಸರಿಯಾದಂತಹ ತತ್ವಜ್ಞಾನ ಬಲ್ಲವರು ಅಂತಂದರೆ ಅದು ಮುಖ್ಯ ಪ್ರಾಣದೇವರು ಮಾತ್ರ, ಅವರು ಮಾತ್ರ ಈ ಕಾರ್ಯವನ್ನು ಮಾಡಲಿಕ್ಕೆ ಸಮರ್ಥರು. ಆದ್ದರಿಂದ ಮುಖ್ಯ ಪ್ರಾಣದೇವರಿಗೆ ಆದೇಶ ಮಾಡ್ತಾನೆ, ನೀನು ಹೋಗಿ ಈ ಕಾರ್ಯಗಳನ್ನು ಮಾಡಬರಬೇಕು ಅಂತ. ಮುಖ್ಯ ಪ್ರಾಣದೇವರು ಏನಂತಾರೆ, ನನಗ್ಯಾಕೆ ಇಷ್ಟೇ ಕಾರ್ಯಗಳನ್ನು ಮಾಡಿದ್ದೇನೆ ಸುಮ್ಮ ಕೂಡಲಿಲ್ಲ, ಭಗವಂತನ ಆಜ್ಞೆಯನ್ನು ಶಿರಸಾಧಾರಣೆ ಮಾಡ್ತಾ ಇದ್ದಾರಂತೆ. ಆದೇಶ ಮೌಲಿ ಮಣಿಮುಜ್ವಲ ವರ್ಣಮೇನಂ ಬದ್ಧಾಂಜಲಿರ್ಮನುದನರ್ಘ್ಯ ಮದತ್ತ ಮೂರ್ಧಾ ಹಾರಾವಲೀಂ ಇವ ಹೃದಾ ವಿಬುಧೇಂದ್ರ ಯಾಂಚಾಂ ಬಿಭ್ರನ್ನಿಜಾನುನುಜೃಕ್ಷುರವಾತಿ ತೀರಿಷತು. ಎಲ್ಲ ಭಗವಂತನ ಆಜ್ಞೆಯನ್ನು ಶಿರಸಾಧಾರಣೆ ಮಾಡಿ ದೇವತೆಗಳ ಪ್ರಾರ್ಥನೆಯನ್ನು ಹಾರದಂತೆ ಧಾರಣೆ ಮಾಡಿ ಸ್ವೀಕಾರ ಮಾಡಿದರಂತೆ. ಅವತಾರ ಮಾಡ್ತಾ ಇದ್ದಾರೆ. ಒಳ್ಳೆ ತಮ್ಮ ದೇಹವನ್ನು ವ್ರತಾದಿ ನಿಯಮಗಳಿಂದ, ತಪಸ್ಸಿನಿಂದ, ಜ್ಞಾನದಿಂದ, ಎಲ್ಲದರಿಂದಲೂ ಕೂಡ ಪರಿಶುದ್ಧವಾಗಿ ಮಾಡಿಕೊಂಡಂತಹ ಮಧ್ಯಗೇಹ ಭಟ್ಟರ ದಂಪತಿಗಳಲ್ಲಿ ಶ್ರೀಮದಾಚಾರ್ಯರು ಸಾಕ್ಷಾತ್ 3 ಲೋಕಕ್ಕೆ ಒಡೆಯರಾಗಿರ್ತಕ್ಕಂತಹ ವಿಶ್ವಗುರುಗಳು ವಾಯುದೇವರು ಅವತಾರ ಮಾಡ್ತಾ ಇದ್ದಾರೆ. ಎಷ್ಟು ಸೌಭಾಗ್ಯರೇ ಅವರು! ಜೀವೋತ್ತಮರಾಗಿರ್ತಕ್ಕಂತಹ ವಾಯುದೇವರು ಅವತಾರ ಮಾಡಬೇಕಂದ್ರೆ ಅದು ಎಂಥ ಶರೀರ ಆಗಿರಬೇಕದು. ತೀವ್ರೈ ಪಯೋವೃತಮುಖೈ ವಿವಿಧೈ ವ್ರತಾಗ್ರೈ ಜಾಯಾಪತಿರ್ಗುಣಗಣಾರ್ಣವಪುತ್ರ ಕಾಮೋ ಸಂಪೂರ್ಣ ಪೂರುಷಮತೋಷಯತಾಂ ನಿತಾಂತಂ ದೇವೇರಿತಾಮಿಮ ಪುರಾದಿತಿ ಕಶ್ಯಪೌತೌ. ಅದಿತಿ ಕಶ್ಯಪರಂತೆ ವ್ರತ ನಿಯಮಾದಿಗಳನ್ನು ಮಾಡಿದ್ರಂತೆ. ಯಾಕೆಂದರೆ ಸಾಮಾನ್ಯ ಅಲ್ಲ. ವಾಯುದೇವರು ಗರ್ಭದಲ್ಲಿ ವಾಯುದೇವರು ವಾಸ ಮಾಡಬೇಕು ಅಂತಂದರೆ ಅವರು ಬರಬೇಕು, ಅವರ ತಂದೆ ತಾಯಿಗಳಾಗಬೇಕು ಅಂತ ಯೋಗ್ಯವತೆಯನ್ನು ಪಡೆಯಬೇಕು ಅಂದರೆ ಸಾಮಾನ್ಯ ಅಲ್ಲ. ಅಷ್ಟೆಲ್ಲ ವ್ರತ ನಿಯಮಾದಿಗಳನ್ನು ಮಾಡಿದರು. ಸತ್ಪುತ್ರ ರತ್ನ ಉಪಗೃಹ್ಯ ಕದಾಚಿದಾಪ್ತಃ. ಒಳ್ಳೆ ಸತ್ಪುತ್ರರನ್ನು ಪಡೆಯಬೇಕು. ಆವಾಗ ಮಾತ್ರ ಜೀವನದಲ್ಲಿ ನಾವು ಬದುಕಿದ್ದಕ್ಕೂ, ನಾವು ಪುತ್ರರನ್ನು ಪಡೆದಿದ್ದಕ್ಕೂ ಸಾರ್ಥಕ ಅಂತ. ನಾನು ಅನೇಕ ಬಾರಿ ಹೇಳ್ತಾ ಇರ್ತೀನಿ, ಪುತ್ರರು ಬೇಕು ಅಂತ ಪುತ್ರರನ್ನು ಪಡೆದು ಆ ಪುತ್ರರನ್ನು ಧರ್ಮ ಮಾರ್ಗದಲ್ಲಿ ನಡೆಸದೇನೆ ಅದರಿಂದ ದುಃಖ ಪಡುವುದಕ್ಕಿಂತಲೂ ಕೂಡ ಪುತ್ರರನ್ನು ಪಡೆಯದೇನೆ ನಾವು ಧರ್ಮ ಮಾರ್ಗದಲ್ಲಿ ಇಡತಕ್ಕಂಥದ್ದೇ ಲೇಸು ಅಂತ ಆಚಾರ್ಯರು ಇದು ನಮ್ಮ ಸಿದ್ಧಾಂತದಲ್ಲಿ ಬಹಳ ಎಚ್ಚೆತ್ತುಕೊಳ್ಬೇಕು ನಾವು. ಎಷ್ಟೋ ಮಂದಿ ಪುತ್ರರು ಬೇಕು ಅಂತ ಪುತ್ರರನ್ನು ಬಹಳ ಕಷ್ಟಪಟ್ಟು ಪಡೀತಾರೆ. ಆದರೆ ಮಕ್ಕಳನ್ನು ಹಡಿಯೋದೇ ಒಂದೇ ದೊಡ್ಡದ ಕೆಲಸ ಅಲ್ಲ, ಅವರನ್ನು ಧರ್ಮ ಮಾರ್ಗದಲ್ಲಿ ನಡೆಸಬೇಕು. ಆವಾಗ ಮಾತ್ರ ಆ ತಮಗೂ ತಮ್ಮ ಕುಲಕ್ಕೂ ಅದು ಶ್ರೇಯಸ್ಕರ. ಅದಕ್ಕೆ ಬಹವ ಪುತ್ರಾಹ ಯದ್ ಏಕೋಪಿ ಗಯಾಂ ವ್ರಜೇತ್ ಅಂತ ಹೇಳ್ತಾ ಇದ್ದು. ಅನೇಕ ಮಂದಿ ಮಕ್ಕಳನ್ನು ಪಡೀಬೇಕು ಅಂತ ಹಿಂದೆ ಎಲ್ಲ ಇತ್ತು. ಯಾಕೆ ಅಂತಂದರೆ ಒಬ್ಬನಾದರೂ ಗಯಾ ಶ್ರಾದ್ದವನ್ನು ಹೋಗಿ ಮಾಡಿ ಗಯಾಪಾದದಲ್ಲಿ ವಿಷ್ಣು ಪಾದದಲ್ಲಿ ಪಿಂಡ ಪ್ರದಾನವನ್ನು ಮಾಡಿದರೆ ಸದ್ಗತಿ ಆಗುತ್ತೆ ಅನ್ನೋ ಉದ್ದೇಶದಿಂದ ಅನೇಕ ಮಂದಿ ಮಕ್ಕಳನ್ನು ಪಡೆಯಬೇಕು ಅಂತ. ಆದರೆ ಈಗ ಅದು ಬದಲಾಗಿದೆ. ನೇಷ್ಟವ್ಯಾಹ ಭಾವಪುತ್ರಾಹ ಯದ್ ಏಕೋಪಿ ಸುರಾಂಪಿಬೇತ್ ಅಂತಾಗಿದೆ. ಅನೇಕ ಮಂದಿ ಮಕ್ಕಳನ್ನು ಪಡೆದ್ರೆ ಎಂಥ ಪರಿಸ್ಥಿತಿ ಬಂದಿದೆ ಅಂತಂದರೆ, ಈಗ ಯಾಕೆ ಪಡೆಯಬಾರ್ದು ಅಂತಂದರೆ ಅನೇಕ ಮಂದಿ ಮಕ್ಕಳಲ್ಲಿ ಒಬ್ಬನಾದರೂ ಸುರಾಪಾನ ಮಾಡಿಬಿಟ್ರೆ ನಾವು ಅಧಪತನ ಹೊಂದೋದಿರಲಿ, ನಮ್ಮ 21 ತಲೆಮಾರು ನರಕಕ್ಕೆ ಬೀಳ್ತದೆ. ಆದ್ದರಿಂದ ನೇಷ್ಟವ್ಯಾಹ ಭಾವಪುತ್ರಾಹ ಅಂತ ಹೇಳ್ತಾ ಇದ್ರು. ಆದ್ದರಿಂದ ಪುತ್ರರನ್ನು ಪಡೆಯೋದೊಂದು ದೊಡ್ಡದಲ್ಲ, ಅವರನ್ನು ಧರ್ಮ ಮಾರ್ಗದಲ್ಲಿ, ಸನ್ಮಾರ್ಗದಲ್ಲಿ, ಒಳ್ಳೆ ಸಚ್ಚಾಸ್ತ್ರದ ಮಾರ್ಗದಲ್ಲಿ ನೆಲೆಸಬೇಕಂತ. ಆದ್ದರಿಂದ ಇಂತಹ ಜೀವೋತ್ತಮ ಬರೇ ತಮಗೆ ಮಾತ್ರ ಉತ್ತಮ ಗತಿಯನ್ನು ಕೊಡೋದಲ್ಲ, ಇಡೀ ಜಗತ್ತಿಗೆ ಉದ್ಧಾರ ಮಾಡತಕ್ಕಂತಹ ಮಗನನ್ನು ಪಡೆಯಬೇಕು ಅಂತಂದರೆ ಎಷ್ಟು ಪುಣ್ಯ ಸಂಪಾದನೆ ಮಾಡಿರಬೇಕು ಅವರು. ಅಂತಹ ಮಧ್ಯಗೇಹ ಭಟ್ಟರಲ್ಲಿ ಅವತಾರ ಮಾಡಿದ್ದಾರೆ. ದೇವತೆಗಳೆಲ್ಲ ಸಂತೋಷವಾಗಿದ್ದಾರೆ. ವಾಯುದೇವರು ಅವತಾರ ಮಾಡ್ತಾ ಇದ್ದಾರೆ. ಅವರಲ್ಲಿ ಬಾಲಕರ ಇಡೀ ವಿಶ್ವಕ್ಕೆ ಗುರುಗಳಾಗಿರ್ತಕ್ಕಂತಹ ನಮ್ಮ ಗುರುಗಳು ಬಂದಿದ್ದಾರೆ ಅಂತ ಹೇಳಿ ದೇವತೆಗಳೆಲ್ಲ ಬಹಳ ಸಂತೋಷದಿಂದ ಪುಷ್ಪವೃಷ್ಟಿಯನ್ನು ಮಾಡ್ತಾರಂತೆ. ಅವರು ಅವತಾರ ಮಾಡಿದಾಗ ಅವತಾರ ಮಾಡ್ತಾ ಇದ್ದಾರೆ. ಬಾಲ್ಯದಲ್ಲಿ ಅನೇಕ ಲೀಲೆಗಳನ್ನು ತೋರಿಸ್ತಾರೆ. ಪರಮಾತ್ಮನ ಬಗ್ಗೆ ಇನ್ನೂ ಚಿಕ್ಕ ವಯಸ್ಸಿನಲ್ಲೇ ವಾಸುದೇವ ಪಾಜಕದಿಂದ ಉಡುಪಿಗೆ ಹೋಗ್ತಾನೆ. ಇವತ್ತು ನಮಗೆ ಇವತ್ತಿನ ಪರಿಸ್ಥಿತಿ ನೋಡ್ರಿ, ಇವತ್ತಿಗೂ ಕೂಡ ಈ ಕಾಲದಲ್ಲಿ ಎಷ್ಟು ವಿಜ್ಞಾನ ಮುಂದುವರೆದಿದೆ, ಎಷ್ಟು ಕಾಲ ಮುಂದುವರೆದಿದೆ ಅಂತ ಹೇಳ್ತೀವಿ. ಇಷ್ಟಾದರೂ ಕೂಡ ಪಾಜಕದಿಂದ ಇವತ್ತು ಉಡುಪಿಗೆ ನಮಗೊಬ್ಬರೇ ನಡ್ಕೊಂಬರ್ಲಿಕ್ಕೂ ಧೈರ್ಯ ಇರೋದಿಲ್ಲ. ಯಾಕಂದರೆ ಹಾಗಿದೆ ಪ್ರದೇಶ, ಇವತ್ತಿಗೂ ಹಾಗೇ ಇದೆ. ಅಂತಹ ಸಂದರ್ಭದ
ಆ ಉಡುಪಿ ಮತ್ತು ಪಾಜಕದ ದಾರಿಯಲ್ಲಿ ಈ ವಾಸುದೇವ ಪುಟ್ಟ ಬಾಲಕ ಒಂದು ಗೋವಿನ ಬಾಲವನ್ನು ಹಿಡಿದುಕೊಂಡು ಇಡೀ ಸಂಚಾರ ಮಾಡ್ತಾ ಇದ್ದಾನೆ. ಕೇಳಿದರೆ ಯಾರ ಜೊತೆ ಇದ್ರಪ್ಪ ನಿನಗೆ ಅಂತಂದರೆ, ನನಗೆ ಯಾಕೆ, ಜಗದ್ರಕ್ಷಕನಾಗಿರ್ತಕ್ಕಂತಹ ಪರಮಾತ್ಮನ ಜೊತೆ ಇರಬೇಕಾದ್ರೆ ನನಗೆ ಇನ್ನೊಬ್ಬರು ಯಾರ ಜೊತೆ ಬೇಕು? ಯಾವ ವಿಧವಾಗಿರ್ತಕ್ಕಂಥ ಇದು ಭಗವತ್ ಪ್ರಜ್ಞೆ.